ಟೌನ್ಶಿಪ್ಗಾಗಿ ಕೃಷಿ ಭೂಮಿ ಸ್ವಾಧೀನಕ್ಕೆ ವಿರೋಧ. ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿಗೆ ಚಿಂತಾಮಣಿ ರೈತರಿಂದ ಮನವಿ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ವಿವಿಧ ಗ್ರಾಮಗಳ ಸುಮಾರು 700 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಟೌನ್ಶಿಪ್ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿರುವ ಪ್ರಸ್ತಾವನೆಯನ್ನ ಕೈಬಿಡಬೇಕು ಮತ್ತು ರೈತರ ಜಮೀನುಗಳನ್ನು ಉಳಿಸಿಕೊಡಬೇಕು ಎಂದು ಒತ್ತಾಯಿಸಿ ಸ್ಥಳೀಯ ರೈತರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರಾದ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಲಿಖಿತ ಮನವಿ ಸಲ್ಲಿಸಿದ್ದಾರೆ. ಅಂಬಾಜಿದುರ್ಗ ಹೋಬಳಿಯ ನಾಯನಹಳ್ಳಿ, ಚಕ್ಕಹಳ್ಳಿ, ಗೋನಿಗಡ್ಡೆ, ದನಿಮಿಟ್ಟೇನಹಳ್ಳಿ, ಮುಂತಕದಿರೇನಹಳ್ಳಿ, ಸಿಂಗಸಂದ್ರ ಮತ್ತು ಎನ್ ಕೊತ್ತೂರು ಗ್ರಾಮಗಳ ಗ್ರಾಮಸ್ಥರು ಹಾಗೂ ರೈತರು ಒಟ್ಟಾಗಿ ಈ ಮನವಿಯನ್ನ ನೀಡಿದ್ದಾರೆ. ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡರೆ ರೈತರ ಬದುಕು ಬೀದಿಗೆ ಬೀಳಲಿದ್ದು ಮಕ್ಕಳಿಗೆ ಜೀವನ ನಡೆಸಲು ಯಾವುದೇ ಪರ್ಯಾಯ ವ್ಯವಸ್ಥೆ ಇಲ್ಲದಂತಾಗುತ್ತದೆ. ಇದರಿಂದ ರೈತ ಕುಟುಂಬಗಳಿಗೆ ಭಾರಿ ಅನ್ಯಾಯವಾಗುತ್ತದೆ ಎಂದು ಮನವಿಯಲ್ಲಿ ಅಳಲು ತೋಡಿಕೊಳ್ಳಲಾಗಿದೆ. ಮನವಿ ಸ್ವೀಕರಿಸಿದ ನಂತರ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ, ಇದರ ಬಗ್ಗೆ ಸರ್ಕಾರದ ಗಮನ ಸೆಳೆದು ಸದನದಲ್ಲಿ ಧ್ವನಿ ಎತ್ತಿ ರೈತರಿಗೆ ನ್ಯಾಯ ಸಿಗುವಂತೆ ಮಾಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀರಾಮರೆಡ್ಡಿ, ಶ್ರೀನಿವಾಸ್, ಮುನಿರಾಜು, ಅಂಬರೀಶ್, ವೆಂಕಟೇಶ್, ಅಂಜಿನಪ್ಪ, ಸೀನಪ್ಪ, ಪ್ರದೀಪ್ ಸೇರಿದಂತೆ ಮತ್ತಿತರರು ಇದ್ದರು. 2000 ಜನಕ್ಕೆ ಸಹ ತೊಂದರೆ ಆಗ್ತದೆ. ಎಲ್ಲ ಅರ್ಧ ಎಕರೆ, 10 ಕುಂಟೆ, 20 ಕುಂಟೆ, 1 ಎಕರೆ ಹಿಂಗೆ ಇಟ್ಕೊಂಡಿದ್ದಾರೆ, 2 ಎಕರೆ ಹಿಂಗೆ ಇಟ್ಕೊಂಡಿದ್ದಾರೆ ಅಷ್ಟೇ. ಅದ್ರ ಮೇಲೆ ಏನೂ ಇಲ್ಲ. ಅದು ಹೋಗಿ ಬಿಟ್ಟರೆ ಏನು ನಾವು ಬದುಕೋಕ್ಕೆ ಸಾಧ್ಯವಿಲ್ಲ. ಅದು ಛಲವಾದಿ ನಾರಾಯಣಸ್ವಾಮಿ ಅವರು, ಆರ್ ಅಶೋಕ್ ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಏನು ಹೇಳಿದ್ರು ಅವರು ಈ ಸಲ ಬರ್ತೀವಿ, ನೀವು ಇದು ಮಾಡ್ಕೊಂಡ್ಬಿಟ್ರೆ ಅಲ್ಲ, ಒಂದು ದಿನ ಬರ್ತೀವಿ, ಆರ್ ಅಶೋಕ್ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಗೋಪಿ ಅವರು ಆರ್ ಅಶೋಕ್ ಎಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ. ಜಮೀನು ತಗೊಂಡ್ಬಿಟ್ರೆ ನಮ್ಗೆ ಬೇರೆ ಏನೂ ಇಲ್ಲ. ಅದು ಬಿಟ್ಟರೆ ಜಮೀನು ಬಿಟ್ಟರೆ ಬೇರೆ ಏನೂ ಇಲ್ಲ ನಮಗೆ. 6 ಊರವರೆಗೂ ನಾವು ಏನೂ ಇಲ್ಲ ಅದು ಬಿಟ್ಟರೆ. ಇವತ್ತು ಯಾರು ಭೇಟಿ ಆಗಿದ್ದೀರಿ? ಗ್ರಾಮ ಚೊಕ್ಕಹಳ್ಳಿ, ನಾಯಿನಹಳ್ಳಿ, ದನಮೆಟ್ಟನಹಳ್ಳಿ, ಮುತ್ಕದಿರನಹಳ್ಳಿ, ಗೌನಗಡ್ಡೆ, 6 ಊರು. ನಾವು 60-70 ವರ್ಷದಿಂದ ನಾವು ಕೂಲಿ ಕೆಲಸ ಮಾಡಿಕೊಂಡು ಜಮೀನುಗಳು ಮಾಡಿಕೊಂಡು ನಾವು ಇದ್ದೀವಿ. ಇವತ್ತು ಅದು ಕಿತ್ಕೋಬೇಕಂತೇಳಿ ಟೌನ್ಶಿಪ್ ಮಾಡಬೇಕಂತೇಳಿ MLA ಅವರು ಬಂದಿದ್ದಾರೆ. ಅದನ್ನೇನ ಮಾಡಿ ನಮ್ಮ ಜಮೀನಿಗೆ ನಾವು ಕುಳಿಸ್ಬೇಕು, ನಮ್ಮ ಬಡವ್ರನ್ನ ಉದ್ಧಾರ ಮಾಡಬೇಕು ಅಷ್ಟು ಹೇಳ್ತೀನಿ.